ಪರೀಕ್ಷೆಗಳಿದ್ದರೆ ಭಾರಿ ಸಮಸ್ಯೆ ಅನ್ನೋದ್ರ ಬಗ್ಗೆ ಮೊದಲು ನಾನು ಹೇಳ್ತಾ ಇದ್ದೆ. ಆ ಪ್ರಕಾರವಾಗಿ ತುಮಕೂರು ಯೂನಿವರ್ಸಿಟಿಯ ಪರೀಕ್ಷೆಗಳನ್ನ ಈಗ ಮುಂದೂಡಲಾಗಿದೆ. ಈ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬಸ್ಗಳು ಇಲ್ಲ, ಕಾಲೇಜ್ಗಳಿಗೆ ಹೋಗೋದಕ್ಕಾಗುವುದಿಲ್ಲ. ಹೀಗಾಗಿ ಈ ಒಂದು ನಿರ್ಧಾರ. ತುಮಕೂರು ವಿವಿ ಪರೀಕ್ಷೆಗಳ ಮುಂದೂಡಿಕೆ, ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಮುಂದೂಡಲಾಗಿದೆ. ಇವತ್ತು ನಡೀಬೇಕಾಗಿದ್ದ ಎಲ್ಲಾ ಪರೀಕ್ಷೆ ಮುಂದೂಡಲಾಗಿರೋದು. ಸ್ನಾತಕ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳು ಮುಂದೂಡಲಾಗಿದೆ. ಶೀಘ್ರದಲ್ಲೇ ಮರು ದಿನಾಂಕ ನಿಗದಿ ಮಾಡುತ್ತೆ ಯೂನಿವರ್ಸಿಟಿ. ತುಮಕೂರು ಯೂನಿವರ್ಸಿಟಿಯಿಂದ ಈಗ ಮಾಧ್ಯಮ ಪ್ರಕಟಣೆ ಹೊರಬಿದ್ದಿದೆ. ತುಮಕೂರು ವಿವಿ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಮತ್ತೆ ತಿಳಿಸಲಾಗುವುದು ಅಂತ ಯೂನಿವರ್ಸಿಟಿ ಪ್ರಕಟಿಸಿದೆ. ತುಮಕೂರು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಸ್ಗಳಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಅಲ್ಲಿ ಬಸ್ ಸಂಚಾರ ಅನ್ನುವಂಥದ್ದು ವಿರಳ ಆಗಿದೆ. ಬಸ್ಗಳಿಲ್ಲದೆ ಜನರು ಪರಿಸ್ಥಿತಿಯನ್ನ ನಿಭಾಯಿಸೋದು, ಎದುರಿಸೋದು ಕಷ್ಟ ಆಗಿದೆ. ಬಸ್ ಬಂದಾಗ ಬರಲಿ ಅಂತ ಕೆಲವರು ಕೂತಿದ್ರೆ, ಕೆಲವರು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ತುಮಕೂರಲ್ಲಿ ಇದ್ದವರು ಅದನ್ನು ಮಾಡಬಹುದು. ಬೇರೆ ಊರಿಂದ ಬಂದವರು ಏನ್ ಮಾಡಬೇಕು? ಅನಿವಾರ್ಯವಾಗಿ ಬಸ್ ಸ್ಟಾಪ್ನಲ್ಲೇ ಕೂಡುವಂತಹ ಪರಿಸ್ಥಿತಿ ಇದೆ. ಹಾಸನ ಮತ್ತು ತುಮಕೂರಿನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ತುಮಕೂರಿನಲ್ಲಿ ಬಸ್ಗಳು ಇಲ್ಲ. ಹಾಸನದಲ್ಲಿ ನೋಡಿ, ಬಸ್ ಸ್ಟ್ಯಾಂಡೇ ಖಾಲಿ ಖಾಲಿ ಹೊಡಿತಾ ಇದೆ. ಜನನೂ ಇಲ್ಲ, ಬಸ್ಸೂ ಇಲ್ಲ. ಇಡೀ ಹಾಸನ ಮತ್ತು ತುಮಕೂರಿನಲ್ಲಿ ಸದ್ಯ ಈ ರೀತಿ ಪರಿಸ್ಥಿತಿ ಇದೆ. ಬಹುತೇಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇವತ್ತು ಇದೇ ರೀತಿಯ ಪರಿಸ್ಥಿತಿ. ಬಸ್ಗಳ ಸಂಚಾರ ತುಂಬಾ ವಿರಳ. ಇನ್ನ ನಾವು ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ, ಯಾವ ರೀತಿ ಎಲ್ಲೆಲ್ಲಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಅಲ್ಲಿ ಯಾವ ರೀತಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಯಥಾವತ್ತಾಗಿ ಜಿಲ್ಲೆಗಳಲ್ಲಿ ಹಾವೇರಿಯಲ್ಲಿ ಬಸ್ ಬಿಡುವಂತೆ ಪ್ರಯಾಣಿಕರು ಕಿರಿಕ್ ಮಾಡ್ತಾ ಇದ್ದಾರೆ. ಹಾವೇರಿ ಹುಬ್ಬಳ್ಳಿ ಬಸ್ ಸಿಗದೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ಹೋಗಲ್ಲ, ಇಡೀರಿ ಅಂತ ಮಹಿಳಾ ಕಂಡಕ್ಟರ್ ಹೇಳ್ತಾ ಇದ್ದಾರೆ. ಬಸ್ ಬಿಡ್ರಿ ಅಂತ ಪ್ರಯಾಣಿಕರು ಸಿಟ್ಟಿಗೆದ್ದಿದ್ದಾರೆ. ಈ ರೀತಿಯ ಘಟನೆಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ. ಹಾವೇರಿಯಲ್ಲಿ ಬಸ್ ಬಿಡಿ ಅಂತ ಹೇಳಿ ಹಾವೇರಿ ಹುಬ್ಬಳ್ಳಿ ಬಸ್ ಸಿಗದೆ ಪ್ರಯಾಣಿಕರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳಿ. ಹಾವೇರಿಯಲ್ಲಿ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ. ಹುಬ್ಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ. ಹೀಗೆ ಎಲ್ಲಾ ಕಡೆನೂ ಕೂಡ ಬಸ್ ಇಲ್ಲದೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆ ಸಾರಿಗೆ ಸಿಬ್ಬಂದಿಯ ಮುಷ್ಕರ ಇರುತ್ತೆ ಅಂತ ಒಂದು ವಾರದಿಂದ ಹೇಳ್ತಾ ಇದ್ದೀವಿ. ಆದಾಗ್ಯೂ ಕೂಡ ಜನ ಬಂದು ಈ ರೀತಿ ಗಲಾಟೆ ಮಾಡಿದ್ರೆ ಏನ್ ಮಾಡೋಣ ಅಂತ ಹೇಳಿ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಸ್ಗಳು ಇದೆ, ಆದ್ರೆ ಆಪರೇಟ್ ಆಗ್ತಾ ಇಲ್ಲ. ಜನ ಬಸ್ಗಳಿಲ್ಲದೆ ಪರಿಸ್ಥಿತಿಯನ್ನ ಹೇಗೆ ಎದುರಿಸೋದು? ಖಾಸಗಿ ಬಸ್ಗಳ ಮೊರೆ ಹೋದ್ರೆ ಅವರು 50 ರೂಪಾಯಿ ಇದ್ದಲ್ಲಿ 100-150 ರೂಪಾಯಿ ಕೇಳ್ತಾ ಇದ್ದಾರೆ. ಪರೀಕ್ಷೆಗಳಿದ್ದರೆ ಭಾರಿ ಸಮಸ್ಯೆ ಅನ್ನೋದ್ರ ಬಗ್ಗೆ ಮೊದಲು ನಾನು ಹೇಳ್ತಾ ಇದ್ದೆ. ಆ ಪ್ರಕಾರವಾಗಿ ತುಮಕೂರು ಯೂನಿವರ್ಸಿಟಿಯ ಪರೀಕ್ಷೆಗಳನ್ನ ಈಗ ಮುಂದೂಡಲಾಗಿದೆ. ಈ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬಸ್ಗಳು ಇಲ್ಲ, ಕಾಲೇಜ್ಗಳಿಗೆ ಹೋಗೋದಕ್ಕಾಗುವುದಿಲ್ಲ. ಹೀಗಾಗಿ ಈ ಒಂದು ನಿರ್ಧಾರ.
ತುಮಕೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆ, ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಮುಂದೂಡಲಾಗಿದೆ. ಇವತ್ತು ನಡೀಬೇಕಾಗಿದ್ದ ಎಲ್ಲಾ ಪರೀಕ್ಷೆ ಮುಂದೂಡಲಾಗಿರೋದು. ಸ್ನಾತಕ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳು ಮುಂದೂಡಲಾಗಿದೆ. ಶೀಘ್ರದಲ್ಲೇ ಮರು ದಿನಾಂಕ ನಿಗದಿ ಮಾಡುತ್ತೆ ಯೂನಿವರ್ಸಿಟಿ. ತುಮಕೂರು ಯೂನಿವರ್ಸಿಟಿಯಿಂದ ಈಗ ಮಾಧ್ಯಮ ಪ್ರಕಟಣೆ ಹೊರಬಿದ್ದಿದೆ. ತುಮಕೂರು ವಿವಿ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಮತ್ತೆ ತಿಳಿಸಲಾಗುವುದು ಅಂತ ಯೂನಿವರ್ಸಿಟಿ ಪ್ರಕಟಿಸಿದೆ. ತುಮಕೂರು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಸ್ಗಳಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಅಲ್ಲಿ ಬಸ್ ಸಂಚಾರ ಅನ್ನುವಂಥದ್ದು ವಿರಳ ಆಗಿದೆ. ಬಸ್ಗಳಿಲ್ಲದೆ ಜನರು ಪರಿಸ್ಥಿತಿಯನ್ನ ನಿಭಾಯಿಸೋದು, ಎದುರಿಸೋದು ಕಷ್ಟ ಆಗಿದೆ. ಬಸ್ ಬಂದಾಗ ಬರಲಿ ಅಂತ ಕೆಲವರು ಕೂತಿದ್ರೆ ಕೆಲವರು ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ತುಮಕೂರಲ್ಲಿ ಇದ್ದವರು ಅದನ್ನು ಮಾಡಬಹುದು. ಬೇರೆ ಊರಿಂದ ಬಂದವರು ಏನ್ ಮಾಡಬೇಕು? ಅನಿವಾರ್ಯವಾಗಿ ಬಸ್ ಸ್ಟಾಪ್ನಲ್ಲೇ ಕೂಡುವಂತಹ ಪರಿಸ್ಥಿತಿ ಇದೆ. ಹಾಸನ ಮತ್ತು ತುಮಕೂರಿನ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ತುಮಕೂರಿನಲ್ಲಿ ಬಸ್ಗಳು ಇಲ್ಲ. ಹಾಸನದಲ್ಲಿ ನೋಡಿ ಬಸ್ ಸ್ಟ್ಯಾಂಡೇ ಖಾಲಿ ಹೊಡಿತಾ ಇದೆ. ಜನನೂ ಇಲ್ಲ, ಬಸ್ಸೂ ಇಲ್ಲ. ಇಡೀ ಹಾಸನ ಮತ್ತು ತುಮಕೂರಿನಲ್ಲಿ ಸದ್ಯ ಈ ರೀತಿ ಪರಿಸ್ಥಿತಿ ಇದೆ. ಬಹುತೇಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇವತ್ತು ಇದೇ ರೀತಿಯ ಪರಿಸ್ಥಿತಿ. ಬಸ್ಗಳ ಸಂಚಾರ ತುಂಬಾ ವಿರಳ. ಇನ್ನ ನಾವೀಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ, ಯಾವ ರೀತಿ ಎಲ್ಲೆಲ್ಲಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಅಲ್ಲಿ ಯಾವ ರೀತಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಯಥಾವತ್ತಾಗಿ ಜಿಲ್ಲೆಗಳಲ್ಲಿ ಹಾವೇರಿಯಲ್ಲಿ ಬಸ್ ಬಿಡುವಂತೆ ಪ್ರಯಾಣಿಕರು ಕಿರಿಕ್ ಮಾಡ್ತಾ ಇದ್ದಾರೆ. ಹಾವೇರಿ ಹುಬ್ಬಳ್ಳಿ ಬಸ್ ಸಿಗದೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ಹೋಗಲ್ಲ, ಇಡೀರಿ ಅಂತ ಮಹಿಳಾ ಕಂಡಕ್ಟರ್ ಹೇಳ್ತಾ ಇದ್ದಾರೆ. ಬಸ್ ಬಿಡ್ರಿ ಅಂತ ಪ್ರಯಾಣಿಕರು ಸಿಟ್ಟಿಗೆದ್ದಿದ್ದಾರೆ. ಈ ರೀತಿಯ ಘಟನೆಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ. ಹಾವೇರಿಯಲ್ಲಿ ಬಸ್ ಬಿಡಿ ಅಂತ ಹೇಳಿ ಹಾವೇರಿ ಹುಬ್ಬಳ್ಳಿ ಬಸ್ ಸಿಗದೆ ಪ್ರಯಾಣಿಕರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳಿ. ಹಾವೇರಿಯಲ್ಲಿ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ. ಹುಬ್ಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡ್ತಾ ಇದ್ದೀರಿ. ಹೀಗೆ ಎಲ್ಲಾ ಕಡೆನೂ ಕೂಡ ಬಸ್ ಇಲ್ಲದೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆ ಸಾರಿಗೆ ಸಿಬ್ಬಂದಿಯ ಮುಷ್ಕರ ಇರುತ್ತೆ ಅಂತ ಒಂದು ವಾರದಿಂದ ಹೇಳ್ತಾ ಇದ್ದೀವಿ. ಆದಾಗ್ಯೂ ಕೂಡ ಜನ ಬಂದು ಈ ರೀತಿ ಗಲಾಟೆ ಮಾಡಿದ್ರೆ ಏನ್ ಮಾಡೋಣ ಅಂತ ಹೇಳಿ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಸ್ಗಳು ಇದೆ, ಆದರೆ ಆಪರೇಟ್ ಆಗ್ತಾ ಇಲ್ಲ. ಜನ ಬಸ್ಗಳಿಲ್ಲದೆ ಪರಿಸ್ಥಿತಿಯನ್ನ ಹೇಗೆ ಎದುರಿಸೋದು? ಖಾಸಗಿ ಬಸ್ಗಳ ಮೊರೆ ಹೋದ್ರೆ ಅವರು 50 ರೂಪಾಯಿ ಇದ್ದಲ್ಲಿ 100-150 ರೂಪಾಯಿ ಕೇಳ್ತಾ ಇದ್ದಾರೆ.